ಇಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿ ವಿಐಪಿ ಕರ್ನಾಟಕ ಘಟಕದ ವತಿಯಿಂದ ಈ ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಸ್ಥಾಪಕರು ಹಾಗೂ ಬಿಹಾರದ ಮಾಜಿ ಸಚಿವರಾದ ಶ್ರೀ ಮುಖೇಶ್ ಸಹಾನಿ ಅವರ ಬಂಧನಕ್ಕೆ ಸಂಬಂಧಿಸಿದಂತೆ ಪಕ್ಷದ ನಿಲುವು ಮತ್ತು ಜನರ ಕಳವಳಗಳನ್ನು ರಾಜ್ಯದ ಜನತೆಗೆ ತಿಳಿಸುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ. ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ. ಕೆ. ಮೋಹನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಆದೇಶದ ಮೇರೆಗೆ ಪಕ್ಷದ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿದ್ದಾರೆ. ಹಿಂದುಳಿದ ವರ್ಗಗಳ ಮುಖಂಡರು, ಮಠಾಧೀಶರು ಹಾಗೂ ಬ್ರಹ್ಮಶ್ರೀ ರಾಜು ಗುರುಸ್ವಾಮೀಜಿಯವರು ಸಹ ಮುಖೇಶ್ ಸಹಾನಿ ಬಂಧನ ಕುರಿತು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕ ಶ್ರೀ ಮುಖೇಶ್ ಸಹಾನಿ ಅವರ ಬಂಧನದ ಕುರಿತು ಪಕ್ಷ ಗಂಭೀರ ಕಳವಳ ವ್ಯಕ್ತಪಡಿಸುತ್ತದೆ. ಕಾನೂನಿನ ಅಡಿಯಲ್ಲಿ ನ್ಯಾಯಸಮ್ಮತ ಮತ್ತು ಪಾರದರ್ಶಕ ತನಿಖೆ ನಡೆಯಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ. ಕಮಲೇಶ್ ಬಿಂಡ್ ಪ್ರಕರಣ ಕಮಲೇಶ್ ಬಿಂಡ್ ಅವರಿಗೆ ಸಂಬಂಧಿಸಿದ ಬೆಳವಣಿಗೆಗಳು ಮತ್ತು ಅದರ ಸುತ್ತಲಿನ ಘಟನೆಗಳ ಬಗ್ಗೆ ಹಲವು ಪ್ರಶ್ನೆಗಳು ಉದ್ಭವಿಸಿವೆ. ಸತ್ಯಾಂಶವನ್ನು ಬಹಿರಂಗಪಡಿಸಿ ನ್ಯಾಯ ದೊರಕಿಸುವಂತೆ ನಾವು ಒತ್ತಾಯಿಸುತ್ತೇವೆ. ಉತ್ತರ ಪ್ರದೇಶದ ನ್ಯಾಯಾಂಗ ವ್ಯವಸ್ಥೆ ಕೆಲವು ಪ್ರಕರಣಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಮೂಡಿರುವ ಅನುಮಾನಗಳು ಮತ್ತು ಕಳವಳಗಳ ಬಗ್ಗೆ ಸರ್ಕಾರ ಹಾಗೂ ಸಂಬಂಧಿತ ಸಂಸ್ಥೆಗಳು ಸ್ಪಷ್ಟನೆ ನೀಡಬೇಕು. ನ್ಯಾಯ ವ್ಯವಸ್ಥೆಯ ಮೇಲೆ ಜನರ ವಿಶ್ವಾಸ ಉಳಿಯುವಂತೆ ಕ್ರಮ ಕೈಗೊಳ್ಳಬೇಕು. ಸಮುದಾಯದ ಶಕ್ತಿ, ಏಕತೆ ಮತ್ತು ಪ್ರಾತಿನಿಧ್ಯ ಹಿಂದುಳಿದ ವರ್ಗಗಳು, ಮೀನುಗಾರ ಸಮುದಾಯ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಜನರಿಗೆ ಸಮರ್ಪಕ ರಾಜಕೀಯ ಪ್ರಾತಿನಿಧ್ಯ ದೊರಕಬೇಕು. ಸಮಾಜದ ಏಕತೆ ಮತ್ತು ಸಬಲೀಕರಣಕ್ಕಾಗಿ ವಿಐಪಿ ಪಕ್ಷ ನಿರಂತರ ಹೋರಾಟ ಮುಂದುವರಿಸುತ್ತದೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಕುರಿತು ಪಕ್ಷದ ನಿಲುವು, ದೇಶ ಮತ್ತು ರಾಜ್ಯದ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಗಳ ಕುರಿತು ಪಕ್ಷದ ಅಧಿಕೃತ ನಿಲುವು ಹಾಗೂ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಈ ಸಂದರ್ಭದಲ್ಲಿ ವಿವರಿಸಲಾಗುವುದು. ಕೊನೆಯಲ್ಲಿ, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಜನರ ಹಕ್ಕುಗಳಿಗಾಗಿ ಮತ್ತು ಹಿಂದುಳಿದ ಸಮುದಾಯಗಳ ಧ್ವನಿಯಾಗಿ ವಿಕಾಸಶೀಲ ಇನ್ಸಾನ್ ಪಾರ್ಟಿ ತನ್ನ ಹೋರಾಟವನ್ನು ಮುಂದುವರಿಸಲಿದೆ ಎಂದು ಬ್ರಹ್ಮಶ್ರೀ ರಾಜು ಗುರುಸ್ವಾಮೀಜಿಯವರು ಹೇಳಿದರು. ಜೈ ಭಾರತ್, ಜೈ ಸಂವಿಧಾನ. ಯಾವುದೇ ಒಬ್ಬ ದೀನ ದಲಿತ ಹಿಂದುಳಿದ ವರ್ಗದ ಅತಿ ಹಿಂದುಳಿದ ವರ್ಗದ ಅಪರಾಧಿಗಳಿರಲಿ, ಮೇಲ್ವರ್ಗದ ಅಪರಾಧಿಗಳಿರಲಿ, ಯಾರೇ ಇರಲಿ, ಅದನ್ನ ಕಾನೂನಿನ ಪ್ರಕಾರ ಕೋರ್ಟು, ಕಾನೂನು, ಕೇಸು ಎಲ್ಲ ಇದಾವೆ ನಮ್ಮ ಭಾರತ ದೇಶದಲ್ಲಿ. ಅವೆಲ್ಲ ಫಾಲೋ ಆಗಿ ಕೋರ್ಟ್ ಮುಖಾಂತರನೇ ಶಿಕ್ಷೆ ಆಗಬೇಕು. ಯಾವುದೇ ಎನ್ಕೌಂಟರ್ ಅಂತ ಬಲಿಷ್ಠ ಕಾನೂನುಗಳು ಸಾಮಾನ್ಯ ಜನರ ಮೇಲೆ ಏರಬಾರ್ದೆಂದು ಜಗದ್ಗುರು ವೇದವ್ಯಾಸ ಪೀಠ ಆಗ್ರಹಿಸ್ತೇವೆ. ಇವತ್ತಿನ ಒಂದು ಈ ಸುದ್ದಿಗೋಷ್ಠಿ ಉದ್ದೇಶ ಏನ್ರಿ? ಇವತ್ತಿನ ದಿನದ ಈ ಸುದ್ದಿಗೋಷ್ಠಿಯ ಉದ್ದೇಶ ಶ್ರೀಯುತ ಮುಖೇಶ್ ಸಹಾನಿ ಅವರಿಗೆ ಬಂಧನ ಮಾಡಿದ್ದನ್ನ ಖಂಡಿಸಿ, ಬಂಧನ ಯಾಕೆ ಮಾಡಿದ್ರಿ ಇವರು? ಒಬ್ಬ ನಿಷಾದ್ ಸಮಾಜದ ಯುವಕ ಕಮಲೇಶ್ ಬಿಂದ್ ಎನ್ನುವ ಬೆಸ್ತರ ಕಮ್ಯುನಿಟಿಯ, ಗಂಗಾಮತ ಕಮ್ಯುನಿಟಿಯ ಒಬ್ಬ ಯುವಕನನ್ನ 2 ದಿನ ಒಂದು ಕೇಸ್ ಒಳಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕೋರ್ಟ್ ಇದೆ, ಕಾನೂನಿದೆ. ಇವೆಲ್ಲವನ್ನು ಬಿಟ್ಟು 2 ದಿನದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಎನ್ಕೌಂಟರ್ ಮಾಡಿದ್ದು ನಾವು ಎಲ್ಲ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಅದನ್ನ ಖಂಡಿಸ್ತೀವಿ. ಕರ್ನಾಟಕ ರಾಜ್ಯದಿಂದ ನಾವು ಮಠಾಧೀಶ್ವರರ ಪರಂಪರೆಯ ರಾಷ್ಟ್ರೀಯ ಕೂಲಿ ನಿಷಾದ ಹಿಂದುಳಿದ ವರ್ಗಗಳ, ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ್ವರರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅದನ್ನ ನಾವು ಖಂಡಿಸ್ತೀವಿ. ಯಾಕಂದ್ರೆ ಭಾರತ ನಡೀತಾ ಇರೋದು ಸಂವಿಧಾನದ ಮೇಲೆ, ಯಾರೊಬ್ಬರ ಮೇಲೆ ಅಲ್ಲ. ಸಂವಿಧಾನದಲ್ಲಿ ಯಾವ ಅಪರಾಧಿಗೆ ಏನು ಶಿಕ್ಷೆ ಕೊಡ್ಬೇಕನ್ನೋದು ಕೋರ್ಟ್ ಇದೆ, ಕಾನೂನಿದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ಅದರಲ್ಲಿ ಹೋಗಿ ತೀರ್ಮಾನ ಆಗಿ ಆ ವ್ಯಕ್ತಿಗೆ ಶಿಕ್ಷೆ ಆಗಲಿ, ನಾವು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇನ್ನು ಕೋರ್ಟ್ ಒಳಗ ನಾವು ಸಬ್ಮಿಟ್ ಮಾಡ್ಲಾರ್ದಂಗೆ ಎನ್ಕೌಂಟರ್ ಮಾಡಿ ಒಬ್ಬ ದೀನ ದಲಿತ ಬಡ ಸಮಾಜದ ಹುಡುಗನನ್ನ ಎನ್ಕೌಂಟರ್ ಮಾಡಿ ಈಗ ಅದನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಾವು ಖಂಡಿತವಾಗಿ ಖಂಡಿಸ್ತೀವಿ. ಈ ವಿಷಯ ಇಟ್ಟುಕೊಂಡು ವಿಐಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮುಖೇಶ್ ಸಹಾನಿ ಅವರು ಆ ಕುಟುಂಬಕ್ಕೆ ಸಾಂತ್ವನ ಹೇಳಲು ಅವರು ಮನೆಗೆ ಹೋದಾಗ, ಮನೆಗೆ ಆ ಕುಟುಂಬದವ್ರ ಜೊತೆ ಸೌಜನ್ಯಕ್ಕೂ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಲಾರ್ದಂಗೆ UP ಸರ್ಕಾರ ಅಲ್ಲಿ ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ. ಅದಕ್ಕೋಸ್ಕರ ನಾವು ಭಾರತ ದೇಶದಾದ್ಯಂತ ಇರುವ ಮೀನುಗಾರರ ಕಮ್ಯುನಿಟಿ ಈ ವಿಷಯವನ್ನ ಖಂಡಿತವಾಗಿ ಖಂಡಿಸ್ತೀವಿ. ಅದೇ ರೀತಿ ಸಂಜಯ್ ನಿಷಾದ್ ಅವರು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಆಗಿದ್ರಿ, ನಿಮ್ಗೆ ಆ ಸ್ಥಾನಮಾನ ಬೇಡ, ದಯವಿಟ್ಟು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ವಿಐಪಿ ಪಕ್ಷದ ಜೊತೆಯಲ್ಲಿ ಮುಖೇಶ್ ಸಹಾನಿ ಅವರ ಜೊತೆಯಲ್ಲಿ ನಿಲ್ಬೇಕಂತ ಬಹಿರಂಗವಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.
ಇದ್ರದ್ದು ಏನಾದ್ರು ಒಂದು ಅವ್ರದ್ದು ಇದೇ ತರ ವರ್ತನೆ ಇದ್ರೆ ನಿಮ್ಮದ್ ಮುಂದಿನ ನಿಲುವೇನ್ರಿ? ಈಗ ನಾವು ಭಾರತ ದೇಶದಾದ್ಯಂತ ವಿಕಾಸಶೀಲ ಇನ್ಸಾನ್ ಪಾರ್ಟಿ ವತಿಯಿಂದ ನಾವು ಸಮಾಜ ಮತ್ತು ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗದ ಎಲ್ಲ ಜನಾಂಗವನ್ನ ಕರೆದುಕೊಂಡು, ಬಡವರು, ದೀನ ದಲಿತರು ಎಲ್ಲರನ್ನೂ ಕರೆದುಕೊಂಡು ನಾವು ಪಕ್ಷವನ್ನ ಸಂಘಟನೆ ಮಾಡಿ ಈಗ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಭಾಗವಾಗಿಯೇ ನಾವು ಉತ್ತರ ಪ್ರದೇಶ್ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ನಡೀತಿರುವಂತಹ ದೌರ್ಜನ್ಯವನ್ನ ಖಂಡಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀಯುತ ಮುಖೇಶ್ ಸಹಾನಿ ಅವರು ಏನ್ ದೌರ್ಜನ್ಯಕ್ಕೊಳಗಾಗಿತ್ತಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲು ಮನೆಗೆ ಹೋಗಿ ಅಲ್ಲಿ ಏನು ವಸ್ತುಸ್ಥಿತಿ ನಡೆದಿದೆ ಅಂತ ಆ ಕುಟುಂಬದವರು ಮಾಹಿತಿ ಕಲೆ ಹಾಕೋಕ್ಕೂ ಕೂಡ ಪೊಲೀಸ್ ವ್ಯವಸ್ಥೆ ಅವರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ, ಅರೆಸ್ಟ್ ಮಾಡಿ ಅವರಿಗೆ ದೌರ್ಜನ್ಯ ಮಾಡಿದ್ದಾರೆ. ಈ ವಿಷಯವನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನದೊಳಗೆ ಇಂಥ ಯಾವುದೇ ಪ್ರಕರಣಗಳು ಆಗ್ಬಾರ್ದನ್ನೋಂಗೆ ನಾವು ಒಂದು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನ ಕೂಡ ಹಮ್ಕೋ ವಿಚಾರದೊಳಗಿದ್ದೀವಿ. ದೇಶದಲ್ಲಿ ಯುಪಿ ಸರ್ಕಾರ ಚಲೋ ಐತಂತಲ್ರಿ? ಮತ್ತೆ ಚಲೋ ಇದ್ರೆ ಸುಪ್ರೀಂ ಕೋರ್ಟ್ ಅಲ್ಲೆಲ್ಲ ಹೋಗ್ಬೋದಿತ್ತಲ್ಲ. ಚಲೋ ಇದ್ರೆ ಚಲೋ ಇಲ್ಲ ಅಂತೇಳಿನೇ ಇಷ್ಟು ಜನ ರೊಚ್ಚಿಗೆದ್ದಿದ್ದಾರಲ್ಲ. ರಾಷ್ಟ್ರೀಯ ಅಧ್ಯಕ್ಷರಿದ್ದೀರಿ, ಅವ್ರಿಗೆ ಏನಾದ್ರು ಪತ್ರದ ಮುಖಾಂತರ ಏನಾದ್ರು ಎಚ್ಚರಿಕೆ? ನಾವು ಸುಮಾರು ನಾಡಿನಾದ್ಯಂತ ಇರುವಂತಹ, ಕರ್ನಾಟಕ ರಾಜ್ಯದಾದ್ಯಂತ ಇರುವಂತಹ ನಮ್ಮ ಸಂಘಟನೆಯಲ್ಲಿ 200ಕ್ಕೂ ಹೆಚ್ಚು ಮಠಾಧೀಶರಿದ್ದಾರೆ. ಅವರೆಲ್ಲರೂ ಮಠಗಳ ಲೆಟರ್ ಪ್ಯಾಡ್ ಮೇಲೆ ನಾವು ಯೋಗಿ ಆದಿತ್ಯನಾಥ್ ಅವ್ರಿಗೂ ಕಳಿಸ್ತೀವಿ, ನರೇಂದ್ರ ಮೋದಿ ಅವರಿಗೂ ಕಳಿಸ್ತೀವಿ. ನರೇಂದ್ರ ಮೋದಿಜಿ ಅವರಿಗೂ ಈ ಮುಖಾಂತರ ನಾವು ಸಂದೇಶ ನೀಡೋದೇನಂದ್ರ, ನೀವು ದೇಶದ ತುಂಬಾ ಎಲ್ಲ ಒಳ್ಳೆ ಸ್ಥಾನಮಾನ ಹೆಸರನ್ನು ತಗೊಂಡಿದಿರಿ, ಆದ್ರೆ ಉತ್ತರ ಪ್ರದೇಶದೊಳಗೆ ಈಗ ಯಾಕೆ ಆಗ್ತಾ ಇದೆ? ಎಲ್ಲೋ ಯಾರನ್ನೂ ನೀವು ಹೊಲಸ್ಕೋಬೇಕಂತೇಳಿ ಇನ್ನು ಯಾರ್ದೋ ಬಡಬಗ್ಗರ ಮೇಲೆ ಕೊಟ್ರಂತ ಬಲಿಷ್ಠ ಕಾನೂನುಗಳು ಇರೋದನ್ನ ಭಾರತೀಯ ಸಂತ ಪರಿಷತ್ತು, ನಾವು ಎಲ್ಲಾ ಕರ್ನಾಟಕ ರಾಜ್ಯದ ಸಂತರ ಖಂಡಿಸ್ತೀವಿ ಅಂತ ಹೇಳ್ಬೇಕಾಗತ್ತೆ. ಗಡುವು ಅಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗ VIP ಪಕ್ಷದಿಂದ ಯಾವ ನಿರ್ಣಯ ತಗೊಂತಾರಲ್ಲ ಅದ್ರ ಮುಖಾಂತರ ನಾವು ಬೇಕಾದ್ರೆ UP ಚಲೋ ಬೇಕಾದ್ರೆ ಮಾಡುವ ಪ್ಲಾನಿಂಗ್ ಇದೆ ನಮ್ದು. ಮೋದಿ ಅವ್ರ ಹೇಳ್ತಾರ ಯೋಗಿ ಆದಿತ್ಯನಾಥ್ ಅವರು ಚಲೋ ಅಂತ ಹೇಳ್ತಾರೆ. ಮೋದಿ ಒಬ್ರೇ ಅಲ್ಲ, ದೇಶದೊಳಗೆ 130-140 ಕೋಟಿ ಜನ ಇದ್ದಾರೆ. ಮೋದಿನೂ ಒಬ್ಬ ಒಳ್ಳೆ ಆಡಳಿತಗಾರ ಅಂತೇಳಿ ಎಲ್ಲರೂ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಮ್ಮ ದೇಶದ ಪ್ರಧಾನಿ ಅಂತ ಹೆಮ್ಮೆ ಐತಿ ನಮಗ. ಆದ್ರ ಯಾರೇ ತಪ್ಪು ಮಾಡ್ಲಿ ಕೇಳುವಂತ ಹಕ್ಕು ಎಲ್ಲ ಸಮಾಜದ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆದಿದೆ. ಹಂಗಾಗಿ ನಾವು ಕ್ವಶನ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಕಾನೂನಿನ ಪ್ರಕಾರ ನಡ್ಕೊಳ್ಳಿ. ನಾವು ಕಾನೂನನ್ನ ಮೀರಿ ಅಪರಾಧಿನ ರಕ್ಷಣೆ ಮಾಡಿ ಅಂತ ಕೇಳ್ತಾ ಇಲ್ಲ. ನಾವು ಕಾನೂನು ಪ್ರಕಾರ ನಾವು ಎನ್ಕ್ವೈರಿ ಮಾಡಿ ಕೋರ್ಟ್ ಏನು ಶಿಕ್ಷೆ ಕೊಡ್ತದಲ್ಲ ಅದ್ರ ಪ್ರಕಾರ ಆಗ್ಲಿ ಅಂತ ನಮ್ಮ ಆಗ್ರಹ. ನಾವು ಮುಂದಿನ ಹೋರಾಟ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರಲ್ಲ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ.